ಒಂದು ರಂಗಭೂಮಿ. ನಾವೆಲ್ರೂ ಅಲ್ಲಿ ಕಲಾವಿದರು. ನನ್ ಕತೆನ ನಾನೇ ಬರೀತೀನಿ. ಹೌದು ಚುಟ್ಕಿ, ನಿಜವಾಗ್ಲು ನೀನ್ ಯಾವಾಗ್ಲೂ ಅದ್ಭುತನೇ ಮಾಡ್ಬಿಡ್ತೀಯ. ಸರಿಯಾಗಿ ಹೇಳ್ದೆ ರಾಹುಲ್. ನೇಹಾ, ನೀನಿಲ್ಲ ಅಂದ್ರೆ ನಮ್ ನಾಟಕ ಅಂತೂ ನಡೆಯೋದೇ ಇಲ್ಲ. ನಿಂತರ ಆಕ್ಟಿಂಗ್ ಯಾರು ಮಾಡೋದಿಕ್ ಸಾಧ್ಯ ಇಲ್ಲ. ನಿನ್ಗೆ ಗೊತ್ತಲ್ವಾ, ಇಡೀ ಕಾಲೇಜ್ ನಿನ್ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ಹೊಗಳೋದನ್ನ ಸಾಕ್ ಮಾಡಿ. ನಿಮ್ಮಿಬ್ರಿಗೂ ಗೊತ್ತಲ್ವಾ, ನನ್ಗೆ ಹೊಗಳಿಕೆ ಅಂದ್ರೆ ಇಷ್ಟ ಆಗೋದಿಲ್ಲ. ಈ ಕತೆ ನೇಹದಾಗಿತ್ತು. ಇವಳು ಮುಂಬೈ ಕಾಲೇಜ್ನಲ್ಲಿ ಓದ್ತಾ ಇದ್ಲು. ಓದೋದ್ರ ಜೊತೆಗೆ ಅವಳು ನಾಟಕದಲ್ಲಿ ಕೂಡ ಭಾಗವಹಿಸ್ತಾ ಇದ್ಲು. ಕಾಲೇಜಿನ ಮೊದಲ ವರ್ಷದಲ್ಲೇ ಹೇಗ್ ನಾಟಕ ಮಾಡ್ತಾ ಇದ್ಲು ಅಂದ್ರೆ ಎಲ್ರೂ ಕೂಡ ಅವಳ ಫ್ಯಾನ್ ಆಗ್ಬಿಟ್ಟಿದ್ರು. ಅವಳ ಅಭಿನಯದಲ್ಲಿ ಸತ್ಯ ಇತ್ತು, ಭಯ ಇತ್ತು, ನಗು ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳಲ್ಲಿ ಒಳ್ಳೆತನ ಇತ್ತು. ಅದಕ್ಕಾಗಿ ಕಾಲೇಜ್ನಲ್ಲಿ ಎಲ್ರೂ ಕೂಡ ಅವಳ ಫ್ಯಾನ್ ಆಗಿದ್ರು. ಆದಷ್ಟು ಬೇಗ ಇಡೀ ಜಗತ್ತು ಕೂಡ ಅವಳ ಫ್ಯಾನ್ ಆಗೋದ್ರಲ್ಲಿತ್ತು. ಅರೆ ಚುಟ್ಕಿ, ನಿನ್ ಗೊತ್ತಾ, ಒಬ್ರು ಕಾಸ್ಟಿಂಗ್ ಡೈರೆಕ್ಟರ್ ಕಾಲೇಜಿಗೆ ಬಂದಿದ್ದಾರಂತೆ. ಕಾಲೇಜ್ ಡ್ರಾಮಾನ ನೋಡ್ತಾರಂತೆ. ನಿಜವಾಗ್ಲೂ? ಯಾರವರು? ಅವ್ರ ಹೆಸರು ಶೇಖರ್ ವರ್ಮಾ ಅಂತ. ಅವರು ಹೊಸ ಸಿನಿಮಾಕ್ಕೋಸ್ಕರ ಹೊಸ ಮುಖನ ಹುಡುಕ್ತಾ ಇದ್ದಾರೆ. ಇದು ನನ್ಗೊಂದು ಒಳ್ಳೆ ಅವಕಾಶ ಅನ್ಸುತ್ತೆ. ನಾನ್ ಈ ಸರಿ ಹೇಗೆ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಯಾರು ಕೂಡ ಮರಿಬಾರ್ದು. ಆ ದಿನದಿಂದ ನೇಹಾ ಪ್ರತಿದಿನ ತಪ್ಪದೆ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಅವಳ ರಿಹರ್ಸಲ್ ಪ್ರತಿದಿನ ಸೂರ್ಯನೊಂದಿಗೆ ಶುರುವಾಗ್ತಾ ಇತ್ತು, ಚಂದ್ರನೊಂದಿಗೆ ಮುಗಿಸ್ತಾ ಇದ್ಲು. ಅವಳ ರೂಮ್ ಪೂರ್ತಿಯಾಗಿ ಡೈಲಾಗ್ ಶೀಟ್ಗಳೆಂದರೆ ತುಂಬಿ ಹೋಗಿತ್ತು. ನೀನು ನನ್ನ ಒಂದು ಅಂಶ, ನೀನು ನನ್ನ ಒಂದು ಕುರುಹು, ನಾನ್ ನಿನ್ನ ಹೇಗ್ ಮರಿತೀನಿ? ಪ್ರತಿದಿನ ನಿನ್ ಮುಖ ನನ್ ಕಣ್ ಮುಂದೆ ಬರ್ತಾ ಇರುತ್ತೆ. ನಾನ್ ಬದುಕಿದ್ದೀನಿ ಯಾಕಂದ್ರೆ ನಿನ್ನ ಹುಡ್ಕೋದಿಕ್ಕೋಸ್ಕರ. ವಾ, ಎಂತ ಅದ್ಭುತ! ನೀನಂತೂ ಸಖತ್ತಾಗಿ ಮಾಡ್ದೆ. ನಾನ್ ನನ್ನ ಹೊಸ ಸಿನಿಮಾಗೋಸ್ಕರ ನಿನ್ನಂತ ಒಂದು ಕಲಾವಿದೆಯನ್ನ ಹುಡುಕ್ತಾ ಇದ್ದೆ. ನಾನಿದನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಆ ಕಲಾವಿದೆ ನೀನೆ. ನಿಜವಾಗ್ಲೂ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೇಹಾ ಅನ್ಕೊಂಡಂಗೆ ಮಾಡ್ಬಿಟ್ಲು. ಅವಳು ಆ ಆಡಿಷನ್ ನಲ್ಲಿ ಸೆಲೆಕ್ಟ್ ಆಗಿದ್ಲು. ಕೆಲವ್ರು ಹೇಳೋ ಹಾಗೆ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಅದೇ ರೀತಿ ನೇಹಾ ಜೀವನದಲ್ಲೂ ಆಯ್ತು. ಒಂದಿನ ಅವಳು ಕಾಲೇಜಿಂದ ಮನೆಗೆ ಹೋಗ್ಬೇಕಾದ್ರೆ ನೇಹಾಗೆ ಆಕ್ಸಿಡೆಂಟ್ ಆಗೋಯ್ತು. ಆ ಕಾರಣದಿಂದ ಅವಳು ತನ್ನ ಜೀವನವನ್ನ ಬೆಡ್ಡಲ್ಲೇ ಕಳೆಯಬೇಕಾಯ್ತು. ನನ್ಗೇಳೋದಕ್ಕೆ ನೋವಾಗ್ತಿದೆ, ಆದ್ರೆ ನೇಹಾ, ನಿನ್ನ ಬಲಗಾಲಿದೆಯಲ್ಲ, ಶಾಶ್ವತವಾಗಿ ಬಲಹೀನ ಆಗಿದೆ. ನೀನೀಗ ಮೊದ್ಲಿನ ತರ ನಡೆಯೋದಕ್ಕಾಗೋದಿಲ್ಲಮ್ಮ. ಏನು ನಿಮ್ ಮಾತಿನ ಅರ್ಥ? ಡ್ಯಾನ್ಸ್ ಮಾಡೋದು, ನಾಟಕ ಆಡೋದು, ನಡ್ದಾಡೋದು ಎಲ್ಲ ಮುಗ್ದೋಯ್ತು. ಚುಟ್ಕಿ, ನೀನ್ ಸಮಾಧಾನ ಮಾಡ್ಕೋ. ನನ್ ಗೊತ್ತು ಇದನ್ನ ನಿನ್ ಕೆಲ್ ತಡ್ಕೊಳಕ್ಕಾಗಲ್ಲ ಅಂತ, ಆದ್ರೆ ಇಲ್ಲ ರಾಹುಲ್, ನಿನ್ಗಿದ ಅರ್ಥ ಆಗೋಲ್ಲ. ನನ್ ಕನ್ಸೇನು ಅಂತ ನಿನಗ್ ಗೊತ್ತಾ? ನನ್ಗೊಂದ್ ಅವಕಾಶ ಸಿಕ್ಕಿತ್ತು, ಇವಾಗ ನಾನು ಅದನ್ನ ಕಳ್ಕೊಂಡ್ಬಿಟ್ಟಿದೀನಿ. ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಅವಳಿಗೆ ಏನ್ ಭಯ ಇತ್ತೋ ಹಾಗೆ ಆಗೋಯ್ತು. ಈ ಆಕ್ಸಿಡೆಂಟ್ ಇಂದ ಅವಳು ತನ್ನ ಕಾಲನ್ ಮಾತ್ರ ಅಲ್ಲ, ತನಗ್ ಬಂದಿರೋ ಅವಕಾಶವನ್ನೂ ಕಳ್ಕೊಂಡ್ಬಿಟ್ಲು. ಒಂದೇ ಚಿಟಿಕೆಯಲ್ಲಿ ಅವಳ ಪೂರ್ಣ ಜೀವನ ಬದಲಾಗೋಯ್ತು. ಅವಳು ಮನೇಲೇ ಇರ್ತಾ ಇದ್ಲು, ಬೇರೆ ಯಾರನ್ನೂ ಅವಳು ಭೇಟಿ ಆಗ್ತಾ ಇರ್ಲಿಲ್ಲ. ಅವಳು ನಟನೆ ಮಾಡೋ ಪ್ರತಿ ಹುಡುಗಿಯನ್ನು ನೋಡಿ ಅಸೂಯೆ ಪಟ್ಕೋತಾ ಇದ್ಲು. ಇವಳು ಕೂಡ ನನ್ನ ಹಾಗೆ ಒಂದು ಕನ್ಸ್ ಕಟ್ಕೊಂಡಿದ್ಲು. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ? ನಾನ್ ಮನೇಲಿ ಕುತ್ಕೊಂಡು ಅಳ್ತಾ ಇದ್ದೀನಿ. ಇದೆಲ್ಲ ಯಾಕಾಯ್ತು? ನನ್ ಕನ್ಸಿಗೆ ಯಾವ್ದೇ ಬೆಲೆ ಇರ್ಲಿಲ್ವಾ? ನೇಹಾ ತನ್ನಂತಾನು ಮನೆಯಲ್ಲೇ ಬಂದಿ ಮಾಡ್ಕೊಂಡ್ಲು. ಆದ್ರೆ ಅವಳ ಸ್ನೇಹಿತರಿಗೆ ಇದನ್ನ ನೋಡೋದಿಕ್ಕಾಗ್ತಾ ಇರ್ಲಿಲ್ಲ. ಇದಕ್ಕೋಸ್ಕರ ರಾಹುಲ್ ಒಂದಿನ ಅವಳ ಮನೆಗೆ ಬಂದ, ಅವಳನ್ನ ಮಾತಾಡ್ಸೋದಿಕ್ಕೆ. ಅರೆ ನೇಹಾ, ಇದೆಲ್ಲ ಏನು? ನೀನು 4 ಗೋಡೆ ಮಧ್ಯೆ ಬಂದಿಯಾಗಿದೀಯಾ ಗೊತ್ತಾ? ಇಲ್ಲ, ನೀನ್ ಬಾ ನನ್ ಜೊತೆ. ಇವತ್ತು ಸಿಟಿಯಲ್ಲಿ ಆರ್ಟ್ ಎಕ್ಸಿಬಿಷನ್ ಇದೆ, ನಾವಲ್ಗೋಗೋಣ. ಅದರಿಂದ ನಿನ್ ಮನ್ಸಿಗೆ ಸ್ವಲ್ಪ ಹಿತಕರ ಅನ್ಸತ್ತೆ. ರಾಹುಲ್ನ ಮಾತ್ ಕೇಳಿ ನೇಹಾ ಅವನ್ ಜೊತೆಗೆ ಹೊರಗಡೆ ಹೋದ್ಲು. ಅವಳಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅವಳ ಯೋಚನೆನೇ ಬದ್ಲಾಗೋಯ್ತು. ನೇಹಾ ವೀಲ್ ಚೇರಲ್ಲಿ ಕುತ್ಕೊಂಡು 4 ಕಡೆನೂ ನೋಡ್ತಾ ಇದ್ಲು. ಒಂದ್ ಕಡೆ ಜನ ನಿಂತ್ಕೊಂಡಿದ್ರು. ರಾಹುಲ್ ಅವಳನ್ನ ಅಲ್ಲಿ ಕರ್ಕೊಂಡೋಗ್ತಾನೆ. ಇಷ್ಟೊಂದ್ ಜನ ಅಲ್ಯಾಕ್ ನಿಂತ್ಕೊಂಡಿದ್ದಾರೆ? ಅಲ್ಲೊಬ್ರು ಚಿತ್ರಕಾರರಿದ್ದಾರೆ, ತುಂಬಾ ವಿಶೇಷ. ಅವ್ರ ಚಿತ್ರ ಬಿಡಿಸಿದ್ರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಗೊತ್ತಾ? ಹೌದಾ? ರಾಹುಲ್ನ ಮಾತ್ ಕೇಳಿ ನೇಹಾ ಆ ಚಿತ್ರವನ್ನು ನೋಡೋದಿಕ್ಕೆ ಹೋಗ್ತಾಳೆ. ಆ ಚಿತ್ರಕಾರ ಚಿತ್ರವನ್ನ ಬಿಡಿಸ್ತಾ ಇರ್ತಾನೆ. ಚಿತ್ರ ಬರೆಯೋ ರೀತಿಯನ್ನು ನೋಡಿದಂತ ನೇಹಾಗೆ ತುಂಬಾ ಶಾಕ್ ಆಗುತ್ತೆ. ಅರೆ, ಇವನ್ ತನ್ನ ಕಾಲಿಂದ ಪೇಂಟ್ ಮಾಡ್ತಾ ಇದ್ದಾನೆ. ಅದು ಅವ್ರ 2 ಕೈಗಳನ್ನ ಒಂದು ದುರ್ಘಟನೆಯಲ್ಲಿ ಕಳ್ಕೊಂಡ್ಬಿಟ್ರು. ಆದ್ರೆ ನೋಡು, ಅವರು ಸೋಲೊಪ್ಕೊಳ್ಳಿಲ್ಲ. ಮತ್ತೆ ನೀನ್ಯಾಕ್ ಸೋಲೊಪ್ಕೋತಿದ್ಯಾ ಹೇಳು? ನನ್ಗನ್ಸುತ್ತೆ ನನ್ನ ಫ್ರೆಂಡ್ ಚುಟ್ಕಿ ಸಾಧಾರಣ ಅಲ್ಲ, ಅವಳು ಕೂಡ ಒಬ್ಳು ವಿಶೇಷವಾದವಳು. ನೀನ್ ಸರಿಯಾಗಿ ಹೇಳ್ತಿ ರಾಹುಲ್. ನಾನು ಹುಚ್ಚಿ. ನನ್ ಕಾಲಿನ ಸಲುವಾಗಿ ನಾನು ಅಳ್ತಾ ಕುತ್ಕೊಂಡ್ಬಿಟ್ಟಿದ್ದೆ. ಆಕ್ಸಿಡೆಂಟ್ ಇಂದ ನನ್ ಕಾಲ್ ಹೋಗಿರ್ಬಹುದು, ಆದ್ರೆ ನನ್ ಕಲೆ ಅಲ್ವಲ್ಲ. ನಾನ್ ಯಾಕೆ ಕುತ್ಕೊಂಡ್ ಅಳ್ಬೇಕು? ಇಲ್ಲ,
ಇದನ್ ಇಲ್ಲಿಗೆ ಮುಗಿಸ್ಬೇಕು. ನಾನು ನನ್ ಕನ್ಸನ್ನ ಪೂರ್ತಿ ಮಾಡ್ಕೋಬೇಕು. ಇದೇ ನನ್ನ ನಿರ್ಧಾರ. ಆ ಪ್ರದರ್ಶನವನ್ನ ನೋಡಿದ್ಮೇಲೆ ನೇಹನ ಜೀವನ ಪೂರ್ತಿಯಾಗಿ ಬದಲಾಯಿತು. ನೇಹ ತನ್ನ ತೊಂದರೆಯನ್ನ ಮೊದಲನೇ ಬಾರಿಗೆ ಬೇರೆ ದೃಷ್ಟಿಯಿಂದ ನೋಡೋದಿಕ್ಕೆ ಶುರು ಮಾಡ್ತಾಳೆ. ನನಗೆ ನಟನೆ ಮಾಡೋದಿಕ್ ಆಗದೆ ಇದ್ರೆ ಏನಾಯ್ತು? ನಾನ್ ಬೇರೆಯವರಿಗೆ ನಟನೆ ಹೇಳ್ಕೊಡ್ಬಹುದಲ್ವಾ? ರಾಹುಲ್, ನಾನ್ ಯೋಚನೆ ಮಾಡಿದೀನಿ. ನನ್ನ ಆಕ್ಟಿಂಗ್ ನಾನ್ ಮತ್ತೆ ಶುರು ಮಾಡ್ಬೇಕು ಅನ್ಕೊಂಡಿದೀನಿ. ಆದ್ರೆ ಈ ಸರಿ ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಿದೀನಿ. ಅಂದ್ರೆ ನೀನ್ ಮತ್ತೆ ಆಡಿಷನ್ ಕೊಡೋದಕ್ಕೆ ಹೋಗ್ತಿದ್ಯಾ? ಇಲ್ಲ, ನಾನ್ ಬೇರೆಯವರಿಗೆ ನಟನೆಯನ್ನ ಹೇಳ್ಕೊಡ್ತೀನಿ. ನಾನೊಂದು ಆಕ್ಟಿಂಗ್ ಕ್ಲಾಸ್ನ ಶುರು ಮಾಡ್ತೀನಿ. ನಾನಲ್ಲಿ ಎಲ್ರಿಗೂ ಆಕ್ಟಿಂಗ್ ನ ಹೇಳ್ಕೊಡ್ತೀನಿ. ಹಾಗೆ ನನ್ನ ಮೊದಲನೇ ಬ್ಯಾಚು ಕಾಲೇಜ್ನ ಥಿಯೇಟರ್ ಗ್ರೂಪ್. ಅಂದ್ರೆ ನೀನು ಮತ್ತೆ ನನ್ನ ಗೆಳೆಯರು. ನೀನಂತೂ ಅದ್ಭುತ ಕಣೆ. ನಾನಂತೂ ನಿನಗ್ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬರ್ತೀನಿ. ಮತ್ತೆ ನಮ್ ಕ್ರೂನು ಕರ್ಕೊಂಡ್ ಬರ್ತೀನಿ. ನೇಹ ರಾಹುಲ್ನೊಂದಿಗೆ ಸೇರಿ ಒಂದು ಚಿಕ್ಕ ಹಾಲನ್ನ ಬಾಡ್ಗೆಗೆ ತಗೊಳ್ತಾಳೆ. ಅಲ್ಲಿಂದ ಶುರುವಾಯ್ತು ನೇಹಾಳ ಆಕ್ಟಿಂಗ್ ಶಾಲೆ. ನಟನೆ ಅಂದ್ರೆ ಬರೀ ಡೈಲಾಗ್ ಹೇಳೋದಲ್ಲ, ಅದೊಂದು ಕಲೆ. ನೀವು ನಟನೆ ಮಾಡೋದಿಕ್ಕೆ ಶುರು ಮಾಡಿದಾಗ ನೀವು ನಿಮ್ಮನ್ನ ಗೆಲ್ಲೋದಲ್ಲ, ಎದುರಿಗಿರೋ ಪ್ರೇಕ್ಷಕರನ್ನ ಗೆಲ್ಬೇಕು. ಆದ್ರೆ ಪ್ರೇಕ್ಷಕರನ್ನ ಗೆಲ್ಲೋದಿಕ್ಕೆ ಭಯ ಇರ್ಬಾರ್ದಲ್ವಾ? ನನ್ಗೆ ನಟನೆ ಮಾಡೋದಿಕ್ ಶುರು ಮಾಡಿದಾಗ ಭಯ ಆಗ್ತಾ ಇದೆ. ಅದಕ್ಕೆ ನಾನ್ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ನೀನ್ ಇದೇ ತರ ಯೋಚನೆ ಮಾಡ್ತಾ ಇದ್ರೆ ನೀನ್ ಯಾವತ್ತೂ ಕೂಡ ಒಳ್ಳೆ ನಟಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ನೋಡು, ನನಗ್ ಗೊತ್ತು ನಿನ್ ಕನ್ಸ್ ಏನು ಅಂತ. ಅದನ್ ಪೂರ್ತಿ ಮಾಡ್ಕೋಬೇಕಂದ್ರೆ ನೀನ್ ಮೊದ್ಲು ಪ್ರೇಕ್ಷಕರನ್ನ ಗೆಲ್ಲೋದನ್ ಕಲಿಬೇಕು. ನಾನ್ ನಿನಗ್ ಸಹಾಯ ಮಾಡ್ತೀನಿ. ವರೆವ್ವಾ, ನೇಹಾಳ ಆಕ್ಟಿಂಗ್ ಶಾಲೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ದಿನಗಳ ಕಳೆಯಿತು, ವರ್ಷಗಳ ಕಳೆಯಿತು. ನೇಹಾಳ ಶೋ ದಿನ ಬಂದೇ ಬಿಡ್ತು. ನೇಹಾಳ ಮೊದಲ ನಿರ್ದೇಶನದ ಶೋ ಆಗಿತ್ತು. ಅದ್ರಿಂದ ಸ್ವಲ್ಪ ಭಯದಲ್ಲಿದ್ಲು. ನಾಟಕ ಶುರುವಾಗ್ತಾ ಇದ್ದಾಗೆ ಚಪ್ಪಾಳೆಗಳ ಸದ್ದು ಕೂಡ ಮೊಳಗೋದಿಕ್ ಶುರುವಾಯ್ತು. ಜನಗಳ ಈ ರಿಯಾಕ್ಷನ್ ನೋಡಿ ನೇಹಾಳಿಗೆ ತುಂಬಾ ಖುಷಿ ಆಯ್ತು. ನಾಟಕ ಮುಗ್ದೇ ಹೋಯ್ತು. ಎಲ್ರೂ ಕೂಡ ನೇಹಾಳಿಗೋಸ್ಕರ ಜೋರಾಗಿ ಚಪ್ಪಾಳೆಯನ್ನೇ ಮೊಳಗಿಸಿದ್ರು. ಮತ್ತೆ ನೇಹ ಸ್ಟೇಜ್ ಮೇಲ್ ಬಂದು ತನ್ನ ಮನಸ್ಸಿನ ಮಾತನ್ನ ಎಲ್ಲರಿದ್ರಿಗೆ ಹೇಳ್ಕೊಂಡ್ಲು. ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಕಲೆ ನನ್ನನ್ನ ಬಿಟ್ಟು ಹೋಗುತ್ತೆ ಅಂತ. ಆದ್ರೆ ನನ್ಗಿವಾಗ ಗೊತ್ತಾಯ್ತು, ಕಲೆ ಒಂದು ನಟನೆ ಅಲ್ಲ, ಅದೊಂದು ಆತ್ಮವಿಶ್ವಾಸ. ನಾನಿವತ್ತು ಇಲ್ಲಿ ಒಬ್ಬ ನಟಿಯಾಗಿಲ್ಲ, ನಾನೊಬ್ಬ ನಿರ್ದೇಶಕಳಾಗಿ ಇಲ್ಲಿ ನಿಮ್ಮೆಲ್ಲರೆದುರುಗಡೆ ಇದ್ದೀನಿ. ಕೊನೆಗೂ ನೇಹಾಳ ಕನ್ಸು ನನ್ಸಾಯ್ತು. ಅವಳು ದೊಡ್ಡ ನಟಿ ಅಂತೂ ಆಗ್ಲಿಲ್ಲ, ಆದ್ರೆ ಅವಳು ಒಳ್ಳೆ ನಿರ್ದೇಶಕಿ ಆದ್ಲು. ಈಗ ಅವಳ ಹೆಸರನ್ನ ಜನರು ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ತಾರೆ. ಮತ್ತೆ ಎಲ್ರೂ ಹೇಳ್ತಾರೆ ಅವಳೊಬ್ಬ ಒಳ್ಳೆ ನಿರ್ದೇಶಕಿ ಅಂತ. ಅವಳ ಜೀವನ ಎಲ್ರಿಗೂ ಮಾದರಿ.